ವೇದಾಂತ ಭಾರತಿ ವೇದಾಂತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಪರಂ ಫೌಂಡೇಶನ್ನ ಸಹಯೋಗದೊಂದಿಗೆ ವಿವೇಕದೀಪ್ತಿ ದಕ್ಷಿಣಾಸ್ಯ ದರ್ಶಿನಿ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಜನವರಿ 29ರಿಂದ ಫೆಬ್ರವರಿ 1ರವರೆಗೆ ನಡೆಯಲಿರುವ ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿದವರು ಎಡತೊರೆ ಮಠದ ಪೀಠಾಧೀಶರಾದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಅವರು. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ವೇದವನ್ನ ಬಳಸಿಕೊಂಡು ವಿದ್ಯಾರ್ಥಿಗಳೇ ಮಾಡಿದಂತಹ ಅನೇಕ ಆವಿಷ್ಕಾರಗಳು ಜನರ ಮನವನ್ನ ಸೆಳೆದಿದೆ. ಖ್ಯಾತ ಇತಿಹಾಸಕಾರ ಮತ್ತು ಲೇಖಕ ವಿಕ್ರಮ್ ಸಂಪತ್, ಇಸ್ರೋದ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್ ಅವರು ವಿದ್ಯಾರ್ಥಿಗಳ ಈ ಆವಿಷ್ಕಾರಗಳನ್ನ ವೀಕ್ಷಿಸಿ ಶ್ಲಾಘಿಸಿದ್ರು. ಹಾಗಾದ್ರೆ ವೇದವನ್ನ ಬಳಸಿ ವಿದ್ಯಾರ್ಥಿಗಳೇ ಮಾಡಿದ ಈ ಹೊಸ ಹೊಸ ಆವಿಷ್ಕಾರಗಳು ಯಾವುದು ಅನ್ನೋದನ್ನ ಅವರ ಮಾತಲ್ಲೇ ಕೇಳಿ. ಇದು ನಮ್ಮ ದರ್ಶಿನಿಯಲ್ಲಿ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಸ್ಟೂಡೆಂಟ್ಸು ಮೈಂಡ್ ಕಂಟ್ರೋಲ್ ರೋಬೋಟಿಕ್ ಹ್ಯಾಂಡ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಮನಸ್ಸಿಂದ ಒಂದು ರೋಬೋಟಿಕ್ ಕೈನ ಕಂಟ್ರೋಲ್ ಮಾಡ್ಬೋದು. ಅಂದರೆ ಮನಸ್ಸಿನ ಸಂಕಲ್ಪದಿಂದ ಈ ರೋಬೋಟಿಕ್ ಕೈನ ಕಂಟ್ರೋಲ್ ಮಾಡೋದು. ಇದರಲ್ಲಿ ಅವರು ಏನು ತೋರಿಸ್ತಾರೆ ಅಂದರೆ ನಾವು ಮತ್ತು ನಮ್ಮ ದೇಹ ಅದಕ್ಕೆ ಏನು ಸಂಬಂಧ ಅಂತ ತೋರಿಸ್ತಿದ್ದಾರೆ. ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಈ ದೇಹನೇ ನಾನು ಅಂತ ಭ್ರಮೆಯಲ್ಲಿ ಇದ್ದೀವಿ ಅಂತ ವೇದಾಂತ ಹೇಳುತ್ತೆ. ಯಾವ ಕಾರಣಕ್ಕೆ ಅಂದರೆ ನಮ್ಮ ಸಂಕಲ್ಪದಿಂದ ನಮ್ಮ ಕೈಯನ್ನು ನಾವು ನಿಯಂತ್ರಣ ಮಾಡ್ಬೋದು. ಆದರೆ ಅದೇ ಕಾರಣ ಇಲ್ಲೂ ನೋಡ್ಬೋದು. ಅಂದರೆ ಅವ್ರ ಮನಸ್ಸಿನ ಸಂಕಲ್ಪದಿಂದ ಈ ಕೈಯನ್ನು ಅವರು ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಆ ರೋಬೋಟಿಕ್ ಕೈನೇ ನನ್ನ ಕೈನೋ ಅಷ್ಟರ ಮಟ್ಟಿಗೇ ಈ ಕೈನೂ ನನ್ನ ಕೈ. ಅಂದರೆ ಆ ರೋಬೋಟಿಕ್ ಕೈ ವಾಸ್ತವಿಕವಾಗಿ ನಾನಲ್ಲ. ಅದು ಅದೇ ವಿವೇಕ ನಮ್ಮ ದೇಹದಲ್ಲೂ ನಾವು ತೊಗೊಂಬರ್ಬೋದು ಅಂತ ಈ ಪ್ರಯೋಗ ಅದಕ್ಕೆ ಸಹಕಾರ ಮಾಡುತ್ತೆ. ಈ ಥರ ನಾವು ಸುಮಾರು ಇವಾಗ ಎಕ್ಸ್ಪೆರಿಮೆಂಟ್ಸ್ ಇದೆ ಮೈಂಡ್ ಕಂಟ್ರೋಲ್ ರೋಬೋಟಿಕ್ಸಿಂದ, EEG ಎಕ್ಸ್ಪೆರಿಮೆಂಟ್ಸಿಂದ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಇವಾಗ ಇಲ್ಲಿ ನೋಡ್ಬೋದು. ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಮೈಂಡ್ ಕಂಟ್ರೋಲ್ ಡ್ರೋನ್ ಅಂತ ಇದೆ. ಸೊ ಇದರಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಒಂದು ಡ್ರೋನ್ನ ಅವರು ಮನಸ್ಸಿನ ಸಂಕಲ್ಪದಿಂದ ಅವರು ಹಾರಿಸ್ಬೋದು ಅಂತ ಇಲ್ಲಿ ತೋರಿಸ್ತಿದ್ದೀವಿ. ಇದರ ಮೇಲೆ ನಾವು ಇನ್ನೂ ಜಾಸ್ತಿ ರಿಸರ್ಚು ಪರಿಷ್ಕಾರ ಮಾಡ್ತಿದ್ದೀವಿ. ಆದರೆ ಇಲ್ಲೂ ಅವರ ಮನಸ್ಸಿಂದ ಅಥವಾ ಬ್ರೈನ್ ವೇವ್ಸಿಂದ ಡ್ರೋನ್ನ ಹಾರಿಸ್ಬೋದು ಅಂತ ತೋರಿಸ್ತಿದ್ದಾರೆ ಇದರಲ್ಲೂ. ಇವಾಗ ನೋಡಿ ಅವರು ಮನಸ್ಸನ್ನ ಇವಾಗ ಸ್ಟ್ರೆಸ್ ಲೆವೆಲಿಗೆ ತೊಗೊಂಬಂದರು, ಆವಾಗ ಡ್ರೋನು ಹಾರಕ್ಕೆ ಶುರು ಮಾಡ್ತು. ಈ ಪ್ರಯೋಗದಲ್ಲಿ ವಾಟ್ ಯು ಕ್ಯಾನ್ ಸಿ ಹಿಯರ್ ಇಸ್ ಅ ಚೆಸ್ ಪ್ಲೇಯಿಂಗ್ ರೋಬೋಟ್. ಸೊ ನಾನು ಒಂದು ಮೂವ್ ಮಾಡ್ಬೋದು, ಐ ಆಮ್ ಬ್ಲ್ಯಾಕ್ನು. ನಾನು ಒಂದು ಮೂವ್ ಮಾಡಿದ್ರೆ ಇವಾಗ ಇದನ್ನು ತೊಗೊಂಬರ್ತೀನಿ ಇಲ್ಲಿ. ಅದು ಯೋಚನೆ ಮಾಡಿ ಅಂದರೆ ಬುದ್ಧಿ ಉಪಯೋಗಿಸಿ ಅದು ಒಂದು ಮೂವ್ ಮಾಡುತ್ತೆ. ಇವಾಗ ನೋಡ್ಬೋದು ಅದನ್ನ. ನಾನು ಕಾರ್ತಿಕ್, ನಾನು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋ ಒಂದು ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ EC ಓದ್ತಾ ಇದ್ದೀನಿ. ಈಗ ಇದು ನಾನು ಮತ್ತು ಲಿಖಿತು ಇಬ್ಬರು ಸೇರಿ ಈ ಒಂದು ಇನ್ಫಿನಿಟಿ ಮಿರರ್ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನು ಮಾಡಿದ್ದೀವಿ. ಇದು ನೋಡೋದಕ್ಕೆ ಆಳವಾಗಿದೆ, ಆದರೆ ಇದು ಆಳವಾಗಿಲ್ಲ. ನಾವು ಏನು ಮಾಡಿದ್ದೀವಿ, 2 ಮಿರರನ್ನು ಯೂಸ್ ಮಾಡಿದ್ದೀವಿ. ಬಾಟಮಲ್ಲಿ ನಾವು ನಾರ್ಮಲ್ ಮಿರರನ್ನು ಯೂಸ್ ಮಾಡಿದ್ರೆ ಮೇಲೆ ಒನ್ ಸೈಡ್ ಮಿರರ್, ಅಂದರೆ ನಾವು ಗಾಡಿಯಲ್ಲಿ ರೇರ್ ವ್ಯೂ ಮಿರರ್ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ಯೂಸ್ ಮಾಡಿದ್ದೀವಿ. ಸೊ ಅದು ಏನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಳಗೆ ಹಾಕಿರೋ ಲೈಟ್ನಲ್ಲಿ ಅದು ಮಲ್ಟಿಪಲ್ ರಿಫ್ಲೆಕ್ಷನ್ ಆಗ್ತಿರೋದ್ರಿಂದ ಏನಾಗುತ್ತೆ, ಅದು ಆಳವಾಗಿರೋ ಥರ ಕಾಣಿಸುತ್ತೆ. ಸೊ ಇದರ ತತ್ವಕ್ಕೆ ಏನು ರಿಲೇಟ್ ಆಗುತ್ತೆ ಅಂದರೆ ಈ 2 ಮಿರರ್ ಮಧ್ಯ ಇರುವಂಥ ಒಂದು ಆಕಾಶ ಹೇಗೆ ಹೊರಗಿನ ಆಕಾಶದ ಥರ ಕಾಣಿಸುತ್ತೋ ಅದೇ ರೀತಿ ನಮ್ಮ ಚೈತನ್ಯ ಪ್ರಪಂಚದ ಇರೋ ಥರ ಕಾಣಿಸುತ್ತೆ. ಇದು ನಾವು ಮಾಡಿರೋವಂಥ ಒಂದು ಕಾನ್ಸೆಪ್ಟ್. ನಾವು ಶ್ಲೋಕಗಳನ್ನು ಅಂದರೆ ದಕ್ಷಿಣಾಮೂರ್ತಿ ಶ್ಲೋಕಗಳಿಗೆ ಅನ್ವಯವಾಗುವಂತೆ ಪ್ರಯೋಗಗಳನ್ನು ನಾವು ಇಲ್ಲೆಲ್ಲ ಅಸೈನ್ ಮಾಡಿದ್ದೀವಿ. ಮಕ್ಕಳು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ, ಮಕ್ಕಳೇ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಶ್ಲೋಕಕ್ಕೆ ಸಂಬಂಧಪಟ್ಟಾಗೆ ಒಂದು ಎಕ್ಸ್ಪೆರಿಮೆಂಟ್ಸ್ ಇದೆ. ಇಲ್ಲಿ 3ನೇ ಶ್ಲೋಕಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಯೋಗ ಇದೆ, ಇದು ರಿಲೇಟೆಡ್ ಟು ಮ್ಯಾಗ್ನೆಟಿಸಮ್. ಹಾಗೆಯೇ ಇಲ್ಲಿ 3ನೇ ಶ್ಲೋಕಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಯೋಗ ಇದೆ. ಈ ಪ್ರಯೋಗಗಳು ಎಲ್ಲವೂ ವಿಜ್ಞಾನ ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಗಳೇ ಆಗಿದೆ.